ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ಉತ್ತರಾಧಿಕಾರಿ ಏನು ಯಾರು ನಿರ್ಧಾರ ಮಾಡೋದಪ್ಪ ಅಂದ್ರೆ RSS ಅದ ನಮ್ಮ ಮೋಹನ್ ಭಾಗವತರ ಪ್ರಕಾರ ಉತ್ತರಾಧಿಕಾರಿ ಮೋದಿಯೇ ನಿರ್ಧರಿಸಬೇಕು. ಅಂದ್ರೆ ಮೋದಿ ಅವರು ಹೇಳೋ ತನಕ ಪ್ರಧಾನಿ ಬದಲಾಗುವುದಿಲ್ಲ ಅನ್ನೋ RSS ಮುಖಂಡರ ಸ್ಪಷ್ಟ ಅಭಿಪ್ರಾಯ. ಇನ್ನೇನಿದ್ರು ಮುಂದಿನ ನೆಕ್ಸ್ಟ್ ಏನಪ್ಪ ಜನ ತೆಗೆದು ಹಾಕಪ್ಪ ಅನ್ನೋಂಥ ಮಾತು ಅದರಲ್ಲಿ ಧ್ವನಿತದ. ಅದು ಜನ ಯಾವಾಗ ಕಿತ್ತು ಹಾಕ್ತಾರೆ, ಅದು ತೆಗೆದು ಹಾಕ್ತಾರೆ, ಬದಿಗೆ ಸರಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಊಹೆ ಮಾಡೋದಷ್ಟ. ಕೆಲವೊಮ್ಮೆ ಸತ್ಯ ಆಗ್ಬೋದು, ಕೆಲವೊಮ್ಮೆ ಸುಳ್ಳು ಆಗ್ಬೋದು. ಇಲ್ಲವ್ರು ಹೆಚ್ಚು ಕಡಿಮೆ ಎಲ್ಲ ಸುಳ್ಳು ಆಗಿದಾವೆ. ಹೇಗಾದ್ರೂ ಮಾಡಿ ಮತ್ತೆ ಫಿನಿಕ್ಸ್ ಪಕ್ಷಕ್ಕೆ ಮೇಲೆ ಬಂದುಬಿಟ್ಟಿರ್ತಾರೆ ಮೋದಿಯವರಿಗೆ ಅಧಿಕಾರ ಹಿಡಿಯೋ ಕಲೆ ಕರಗತಾಗ್ಯದ. ಹೆಂಗೆ ಹಿಡಿಲ್ರಿ, ಯುದ್ಧ ಮತ್ತು ಪ್ರೀತಿಲಿ ಏನು ಮಾಡಿದ್ರು ಸೈ ಅನ್ನುವಂಥ ಮಾತು ಇವತ್ತು ನಾವು ಡೆಮಾಕ್ರಸಿಗೆ ಅನ್ನೋ ಪ್ರಸಂಗ ಬಂದದ ಈ ದೇಶದ ಜನಗಟ್ಟಿನಲ್ಲೇ. ಚುನಾವಣಾಧಿಕಾರಿ ಇವತ್ತು ಮೂಲ ಪುರುಷ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ. ಯಾಕೆಂದ್ರೆ ಅವರೇ ಫೈನಲ್ ಮಾಡುವಂಥವ್ರು. ಇಲೆಕ್ಷನ್ ಸಮಯದಲ್ಲಿ ಅವ್ರ ವಿರುದ್ಧ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ಗೂ ಅಪೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಸ್ವಾಯತ್ತ ಒಂದು ಬಾಡಿ ಇರೋದ್ರಿಂದ ಚುನಾವಣಾಧಿಕಾರಿ ಮುಖ್ಯವಾಗಿ ಆ ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯವಾಗಿ ಅದರಲ್ಲಿ ಡಿಸಿಷನ್ ತೊಗೊಳೋದ್ರಿಂದಾಗೆ ಇವತ್ತು ಯಾವುದೇ ವಿರೋಧ ಪಕ್ಷ ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನವರಿಕೆ ಆಗ್ತಾಯಿದೆ. ಜೊತೆಗೆ ಸ್ವತಃ ಮೋದಿಯವರು ಸಹಿತ ಅಧಿಕಾರಿಗಳಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ಮತ್ತು ಅವರ ಅನುಭವದಿಂದ ಎದುರಾಳಿಯ ದೋಷಗಳನ್ನು ಕಂಡು ಹಿಡಿದ ಆ ದಿಶೆಯಲ್ಲಿ ಅವರನ್ನು ಅಟ್ಯಾಕ್ ಮಾಡಿ ದೋಷ ಕಲಿಯಲು ಮಾಹಿರದಾರ. ಹೀಗಾಗಿ ಮೋದಿಯವ್ರ ನಂತರ ಯಾರು ಅನ್ನೋದನ್ನು ಇನ್ನು ಮೋದಿಯವ್ರು ಹೇಳಬೇಕು, ಇಲ್ಲ ಜನ ಹೇಳಬೇಕು. ಅದು ನಮ್ಮ ಮೋಹನ್ ಭಾಗವತರಿಂದ ಸಾಧ್ಯ ಇಲ್ಲದ ಮಾತು ಅಲ್ವಾ? ಇದು ನಿಮಗೆ ಸರಿ ಅನ್ನಿಸ್ತದನ ನಾ ಹೇಳಿದ್ದು? ಸರಿ ಇಲ್ಲ ತಪ್ಪನ್ರಿ, ಏನಾದರೂ ಅನ್ರಿ, ಟೀಕೆ ಮಾಡಿರಿ, ವಿಮರ್ಶೆ ಮಾಡಿರಿ, ಜೊತೆಗೆ ಸರಿ ಇದ್ದರೆ ಸರಿ ಅಂತ ಹೇಳಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ರಿ. S16 ನ್ಯೂಸ್ ಅರ್ಥ ಅತ್ಯಂತ ಸತ್ಯದ ಕೈಗೊಂಡು ವಂದನೆಗಳು.